ನಗರದ ಅಶೋಕಪುರಂ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ನನ್ನ 53ನೇ ವರ್ಷದ ಹುಟ್ಟುಹಬ್ಬವನ್ನು ನನ್ನ ವಕೀಲ ಬಂಧುಗಳು ಹಾಗೂ ನನ್ನ ಸ್ನೇಹಿತರು ಇಂದು ಹುಟ್ಟುಹಬ್ಬಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಸಂತೋಷವಾಗಿದೆ. ಈ ಶಾಲೆ ನಾನು ಹುಟ್ಟಿ ಬೆಳೆದು ಓದಂತ ಶಾಲೆ ಇದೆ. ನನಗೆ ನೀವು ಪ್ರಸಾದರನವ್ರ ನೆನಪು ನನಗೆ ಕಾಡ್ತೀನಿ. ಪ್ರಸಾದರ ಸತ್ತ ಮೇಲೆ ಈ ಶಾಲೆಗೆ ಒಂದು ಅನುಭವ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಸ್ವೆಟರ್ ಕೊಡಬೇಕು ಅಂತ ನಾನು ಆಯ್ಕೆ ಮಾಡ್ಕೊಂಡೆ. ನಾನು ಯೂನಿಫಾರ್ಮ್ ಕೊಡಬೇಕು ಅಂತ ಇದ್ದಾಗ ಮಕ್ಕಳು ನಮಗೆ ಸ್ವೆಟರ್ ಕೊಡಿ, ಯೂನಿಫಾರ್ಮ್ ಬೇಡ ಅಂತಂದು. ಹಾಗೂ ನಮ್ಮ ಪತ್ರಕರ್ತ ಮಾಧ್ಯಮದವರು ಚಳಿ ಗಾಳಿ ಮಳೆ ಅಂದ್ರೆ ಯಾವ ಟೈಮ್ ಬೇಕಾದ್ರೂ ಕೂಡ ನ್ಯೂಸ್ ಮಾಡಕ್ಕೆ ಹೋಗ್ತಾರೆ. ಅವ್ರ ಕಷ್ಟ ನಮಗ್ ಗೊತ್ತು. ಆ ನಿಟ್ಟಿನವರಿಗೆ ನಾನು ಸಣ್ಣದಾಗೊಂದು ಸೇವೆ ಮಾಡ್ಬೇಕು ಅಂತ ಅವ್ರಿಗೆ ಜರ್ಕಿನ್ ಕೊಟ್ಟೆ. ನಾನು ತುಂಬಾ ಸಂತೋಷ ಆಗಿದೆ. ಇವತ್ತಿನ ಕಾರ್ಯಕ್ರಮ ನನ್ನ ಹಿತೈಷಿಗಳು ಬಂದು ಬಳಗ, ನನ್ನ ಸ್ನೇಹಿತರು ಮತ್ತು ವಕೀಲ ಬಾಂಧವರು, ನನ್ನ ಅಣ್ಣ ತಮ್ಮರೆಲ್ಲ ಸೇರಿ ನನಗೆ ಹಾರೈಸಿದ್ರೆ ಇವತ್ತು ನನ್ನ ಹುಟ್ಟುಹಬ್ಬದಿಂದ ನಾನು ತುಂಬಾ ಒಂದು ಸಂತೋಷವಾಗಿ ನಾನು ಆಚರಣೆ ಮಾಡ್ಕೊತಿದ್ದೀನಿ. ಮತ್ತೆ ನಂದೊಂದು ಸಂದೇಶ, ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕಿಂತ ಈ ತರ ಒಂದು ಜನಪರವಾಗಿ ಕಾರ್ಯಕ್ರಮ ಮಾಡಿ, ಸಾಮಾಜಿಕ ಕಾರ್ಯಕ್ರಮ ಮಾಡಿ ಒಂದು ನೆರವು ನೀಡೋದೇ ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಈ ಮೂಲಕ ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಸಂಯೋಜಕರು ಹಾಗೂ ಅಶೋಕಪುರಂನ ದಲಿತ ಮುಖಂಡರು ಆದಂತ ಶ್ರೀಯುತ ಎನ್ ಭಾಸ್ಕರ್ ಅವರ 53ನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಲವು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ದುಡಿದವರಿಗೆ ನಾವೇನಾದ್ರೂ ಒಂದು ಉತ್ತಮವಾದ ಕಾರ್ಯನ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ NTM ಶಾಲೆನ ಆರಿಸ್ಕೊಂಡ್ವಿ. ಕಾರಣ ಇಷ್ಟೇ, ನನ್ನ ಹಿರಿಯರು, ನನ್ನ ರಾಜಕೀಯ ಗುರುಗಳಾದಂತ ದಿವಂಗತ ಶ್ರೀನಿವಾಸ್ ಪ್ರಸಾದ್ ರವರು ಈ ಶಾಲೆನ ಆರಿಸ್ಕೊಂಡು ಈ ಶಾಲೆಯ ಮಕ್ಕಳುಗಳಿಗೋಸ್ಕರ ಹಲವಾರು ರೀತಿಯ ಕಾರ್ಯಗಳನ್ನ ಮಾಡ್ತಿದ್ರು. ಅದು ಅವರ ನಂತರ ದಿನಗಳಲ್ಲಿ ಮುಕ್ತಾಯಗೊಳ್ಳಬಾರದಿರೋ ಸದುದ್ದೇಶದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮನಸ್ಸಿನಿಂದ ಭಾಸ್ಕರ್ ರವರ ಹುಟ್ಟುಹಬ್ಬವನ್ನ ಈ ದಿನ ಈ NTM ಶಾಲೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಹಾಗೂ ಅಶೋಕಪುರಂನ ಬಂಧುಗಳು ಪ್ರತಿಯೊಬ್ಬರು ಕೂಡ ಈ ಶಾಲೆಯ ಮಕ್ಕಳಿಗೆ ನೆರವಾಗಬೇಕು. ಮತ್ತೆ ಈ ಶಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಲಿಕ್ಕೆ ಮತ್ತು ಇಲ್ಲಿ ಓದಂತ ಮಕ್ಕಳುಗಳು ದೇಶದ ವಿವಿಧ ಇಲಾಖೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಈ ಭಾರತದ ಸತ್ಪ್ರಜೆಗಳಾಗಲಿಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ. ಏನು ಇವತ್ತು ಎನ್ ಭಾಸ್ಕರ್ ಅವರ 53ನೇ ಹುಟ್ಟುಹಬ್ಬದ ಆಚರಣೆಗೆ ಸಂಬಂಧಪಟ್ಟಂಗೆ ಈ ದಿನ ನಾವು ಈ ಸರ್ಕಾರಿ ಶಾಲೆ ಅಶೋಕಪುರಂನಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮತ್ತೆ ಅವರಿಗೆ ಊಟದ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಪತ್ರಕರ್ತರಿಗೂ ಸಹ ಜರ್ಕಿನನ್ನ ವಿತರಣೆ ಮಾಡಿ, ಯಾಕೆಂತಂದ್ರೆ ಅವರು ಎಲ್ಲ ಮಳೆ ಬಿಸಿಲು ಅನ್ನೋದು ಕಾಣದೇನೆ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ನೆರವು ಆಗ್ಲಿ ಅಂತ ಒಂದು ಸಾಮಾಜಿಕ ಕಾರ್ಯ ಮಾಡ್ಬೇಕು ಅಂತ ಹೇಳಿ ನಮ್ಮ ಭಾಸ್ಕರ್ ಅವರ ಸ್ನೇಹ ಬಳಗದ ವತಿಯಿಂದ ನಾನು, ಕಾಂತರಾಜು, ತಿಮ್ಮಯ್ಯರು, ಪುಟ್ಟರ್ಸ್ ಅವರು, ಪ್ರೇಮು ಮತ್ತೆ ಹಲವಾರು ಇನ್ನು ಸ್ನೇಹಿತರುಗಳೆಲ್ಲ ಒಡಗೂಡಿ ಇವತ್ತು ಈ ಒಂದು ಕಾರ್ಯನ ಮಾಡಿದ್ವಿ. ಇವತ್ತು ಮಕ್ಕಳಿಗೆ ಆ ಸ್ವೆಟರ್ ನೀಡೋದ್ರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲೇ ಸರ್ಕಾರಿ ಶಾಲೆಗಳು ಇರಲಿ ಅವನ್ನ ಒಂದೊಂದಾಗಿ ಆಯ್ಕೆ ಮಾಡಿಕೊಂಡು ನಮ್ಮ ಸ್ನೇಹಿತರ ಹುಟ್ಟುಹಬ್ಬಗಳಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಇವತ್ತು ಈ ಕಾರ್ಯವನ್ನು ಸ್ಟಾರ್ಟ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಸ್ವಾಮ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳಲ್ಲೂ ಸಹ ನಮ್ಮ ಕೈಲಾದಂತಹ ಕಾರ್ಯವನ್ನು ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.